ನಮ್ಮ ರಾಷ್ಟ್ರಧ್ವನಿ ನ್ಯೂಸ್ಗೆ ಸ್ವಾಗತ. ಮಾಲೂರು ತಾಲೂಕಿನ ಟೇಕಲ್ ಹೋಬಳಿ ಕೆಜಿಹಳ್ಳಿ ಬಳಿ ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆಯ ನೂತನ ಕಟ್ಟಡ ಲೋಕಾರ್ಪಣೆ ಹಾಗೂ ಕಟ್ಟಡದ ಕಾರ್ಮಿಕರ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ವಸತಿ ಶಾಲೆ, ಭೂಮಿ ಪೂಜೆ, ಕೌಶಲ್ಯ ಅಭಿವೃದ್ಧಿ, ಉದ್ಯಮಶೀಲತೆ ಹಾಗೂ ವೈದ್ಯಕೀಯ ಶಿಕ್ಷಣ ಸಚಿವ ಡಾ ಶರಣು ಪ್ರಕಾಶ್ ರುದ್ರಪ್ಪ ಪಾಟೀಲ್ ಹಾಗೂ ಶಾಸಕ ಕೆವೈ ನಂಜೇಗೌಡರು ನೆರವೇರಿಸಿದರು. ಸಚಿವ ಡಾ ಶರಣು ಪ್ರಕಾಶ್ ರುದ್ರಪ್ಪ ಪಾಟೀಲ್ ಮಾತನಾಡಿ, 5 ಗ್ಯಾರಂಟಿ ಯೋಜನೆಯಡಿ ಪ್ರತಿ ವರ್ಷ 50 ಕೋಟಿ ಬಡವರ ಮನೆಗೆ ತಲುಪಿಸುವ ಕೆಲಸ ಸಿದ್ದರಾಮಯ್ಯನವರು ಮಾಡಿದ್ದಾರೆ ಎಂದು, ಗ್ರಾಮೀಣ ಜನರ ಪರ, ಬಡವರ ಪರ ಈ ಸರ್ಕಾರ ಇರುವುದು. ಇದರ ಅನ್ವಯದಂತೆ ಇಲ್ಲಿನ ಟೇಕಲ್ ಹೋಬಳಿಯ ಕೇಂದ್ರದಲ್ಲಿ ಕಾರ್ಮಿಕರ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ 36.25 ಕೋಟಿ ವೆಚ್ಚದಲ್ಲಿ 350 ಮಕ್ಕಳ ವಸತಿ ಶಾಲೆ ನಿರ್ಮಿಸಲಾಗುತ್ತಿದೆ ಹಾಗೂ ಕೈಗಾರಿಕಾ ತರಬೇತಿಯ ಸಂಸ್ಥೆಯ ಕಾಲೇಜಿನ ನೂತನ ಕಟ್ಟಡವನ್ನು 5 ಕೋಟಿ ವೆಚ್ಚದಲ್ಲಿ ನಿರ್ಮಿಸಲಾಗಿದೆ. ಈ ಭಾಗದ ಜನರು ಇದರ ಸದುಪಯೋಗ ಪಡೆದುಕೊಳ್ಳಬೇಕು. ಇಲ್ಲಿನ ಶಾಸಕರು ಅಭಿವೃದ್ಧಿ ಪರ್ವವನ್ನೇ ಹರಿಸಿದ್ದಾರೆ. ಸ್ಥಳೀಯರು ಹಾಗೂ ಜನರು ಇರುವ ಶಾಸಕರಿಗೆ ಜನತೆ 2ನೇ ಬಾರಿಗೂ ಆಶೀರ್ವಾದ ಮಾಡಿದ್ದು ಸ್ವಾಭಿಮಾನದ ಸಂಕೇತವಾಗಿದೆ. ರಾಜ್ಯ ಸರ್ಕಾರದಿಂದ ಹಲವಾರು ಯೋಜನೆಗಳನ್ನು ಕ್ಷೇತ್ರಕ್ಕೆ ತಂದು ಅಭಿವೃದ್ಧಿಗೆ ಹೆಚ್ಚಿನ ಗಮನ ಹರಿಸಿದ್ದಾರೆ. ಸರ್ಕಾರವೂ ಸಹ ಕ್ಷೇತ್ರದ ಅಭಿವೃದ್ಧಿಗೆ ಸಹಕಾರ ನೀಡುತ್ತಿದೆ ಎಂದರು. ವರದಿ ಪುಷ್ಪ ಎಸ್ವಿ ಮಾಲೂರು. ಕ್ಷಣ ಕ್ಷಣ ಸುದ್ದಿಗಾಗಿ ವೀಕ್ಷಿಸಿ ನಮ್ಮ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ. ಒಂದು ಕೆಲಸ ಮಾಡೋದ್ರಲ್ಲಿ ಅವ್ರು ವಿಫಲರಾಗಿದ್ದಾರೆ. ಅವರಲ್ಲೇ ಸಿಕ್ಕಾಪಟ್ಟಿ ಕಚ್ಚಾಟ ಇದೆ. ನಿಮ್ಗೆ ಗೊತ್ತಿದೆಯಲ್ಲ ಯಾವ ರೀತಿ ವಿಜೇಂದ್ರ ಬಗ್ಗೆ ಮತ್ತು ಅವರ ಪಕ್ಷದಲ್ಲಿರ್ತಕ್ಕಂಥ ಸಮಾಧಾನ ಅವರವರಲ್ಲೇ ಭಾಳ ಕಚ್ಚಾಟ ಇದೆ. ನಮ್ಮ ಪಕ್ಷದಲ್ಲಿ ಏನು ಕಚ್ಚಾಟ ಇದೆ? ಮೆಡಿಕಲ್ ಕಾಲೇಜ್ ಘೋಷಣೆ ಅದು ಒಂದು ನಾವು ಆ್ಯಕ್ಷನ್ ಪ್ಲ್ಯಾನ್ ಮಾಡೋಕ್ಕೆ ಹೇಳಿ ಅದು ಒಂದು ಎಸ್ಟಿಮೇಟ್ ರೆಡಿ ಮಾಡ್ತಾ ಇದ್ದಾರೆ ಅವರು. ಹಾಗಾಗಿ ನಮ್ಮ ಬಜೆಟ್ನಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಘೋಷಣೆ ಮಾಡಿದ್ದಾರೆ. ಹಾಗಾಗಿ ಅದನ್ನು ಮುಂದೆ ನಾವು ಬರ್ತಕ್ಕಂಥ ದಿನಗಳಲ್ಲಿ ಒಂದು ಎಸ್ಟಿಮೇಟ್ ಮಾಡಿ ಅದಕ್ಕೆ ಅಪ್ರೂವಲ್ ತಗೊಂಡು ಡಿಕ್ಲೇರ್ ಮಾಡೋದಕ್ಕೆ ಹೇಳಿದೆ ಸರ್. ಬಜೆಟ್ನಲ್ಲಿ ಡಿಕ್ಲೇರ್ ಮಾಡೋಕ್ಕೆ ಹೇಳಿದ್ದೀನಿ. ಡಿಕ್ಲೇರ್ ಮಾಡಿದ್ಮೇಲೆ ಅದನ್ನು ಕ್ಯಾಬಿನೆಟಿಗೆ ಪ್ರಪೋಸ್ ಮಾಡ್ತೀವಿ. ಕ್ಯಾಬಿನೆಟ್ ಅಪ್ರೂವಲ್ ಸರ್. ದಾವಣಗೆರೆ ಚುನಾವಣೆಯ ಫಲಿತಾಂಶ ಬಂದಿಲ್ಲ ಸರ್. ಅದೇನು ಸುಳಿವು ಸಿಕ್ಕಿದೆ ಸರ್ ನಿಮಗೆ ಅಂತ ಹೇಳ್ಬಿಟ್ಟು? ಯಾಕಂದ್ರೆ ಆಲ್ರೆಡಿ ಇಬ್ಬರನ್ನ 100% ಗೆದ್ದೆ. ನಾನು ದಾವಣಗೆರೆಯಲ್ಲೇ 1 ವಾರ ಇದ್ದೆ. 100% ದಾವಣಗೆರೆನೂ ಗೆದ್ದೆ. ತಲೆದಂಡ ಯಾಕೆ ಸರ್ ಈಗ ಮಾಡ್ತಾರಂತ? ತಲೆದಂಡ ಏನು ಇಲ್ಲ, ಯಾವ ತಲೆದಂಡನೂ ಮಾಡಿಲ್ಲ. ಇಬ್ಬರು ಮಾಡಿದಿರಲ್ಲ ಸರ್. ಈಗ ಇವತ್ತು ಮಾಲೂರು ಕ್ಷೇತ್ರಕ್ಕೆ ಒಂದು ವಿಶೇಷತೆ ಏನು ಅಂತಂದ್ರೆ, ಎಲ್ಲ ಬಹಳಷ್ಟು ಜನ ಬೇರೆ ಕಡೆಯಿಂದ ಬಂದು ಶಾಸಕರಾಗ್ತಾ ಇದ್ರು. ಆದ್ರೆ ನಂಜೇಗೌಡರು ಸ್ಥಳೀಯರು, ನಿಮ್ಮ ಮಧ್ಯದಲ್ಲಿರ್ತಕ್ಕಂಥವ್ರು, ಅವರು ಇವತ್ತು ತಾವೆಲ್ಲ ಆಶೀರ್ವಾದ ಮಾಡಿ ಅವ್ರಿಗೆ 2 ಸಾರಿ ಶಾಸಕರಾಗಿ ಆಯ್ಕೆ ಮಾಡಿದ್ದಕ್ಕೆ ಈ ಭಾಗದಲ್ಲಿ ಅಭಿವೃದ್ಧಿಯನ್ನು ಅವ್ರು ಮಾಡ್ತಾ ಇದ್ದಾರೆ. ಅದಕ್ಕೆ ಅವರು ಬಹಳ ಸ್ಪಷ್ಟತೆ ಅಂತ ಹೇಳಿದ್ರು. ಇವತ್ತು ಮಾಲೂರಿನ ಸ್ವಾಭಿಮಾನದ ಸಂಕೇತ ಯಾರಾದ್ರೂ ಇದ್ರೆ ಅದು ನಂಜೇಗೌಡರು. ಯಾಕಂದ್ರೆ ಅವರು ಸ್ಥಳೀಯರು. ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಅಂತ ನಾವು ಹೆಮ್ಮೆಯಿಂದ ಹೇಳ್ಬೋದು. ಅದಕ್ಕಾಗಿ ನಾನು ಜಾಸ್ತಿ ಭಾಷಣ ಮಾಡಕ್ ಹೋಗೋದಿಲ್ಲ. ಈಗಾಗಲೇ ಬಹಳ ಸುದೀರ್ಘವಾಗಿ ನಮ್ಮ ನಂಜೇಗೌಡರು ಮಾತಾಡಿದ್ದಾರೆ. ಇವತ್ತು ನಮ್ಮ ಸರ್ಕಾರ ಇವತ್ತು ಗ್ರಾಮೀಣ ಪ್ರದೇಶದ ಅಭಿವೃದ್ಧಿಯ ಪರವಾಗಿರ್ತಕ್ಕಂಥ ಸರ್ಕಾರ. ಅಪೋಸಿಷನ್ ಅವ್ರು ಹೇಳ್ತಾರೆ ಏನಂದ್ರೆ, ಇವತ್ತು ನಾವು ಗ್ಯಾರಂಟಿಗಳು ಕೊಟ್ಟು ಇಲ್ಲಿ ಅಭಿವೃದ್ಧಿಗೆ ಹಣ ಇಲ್ಲ ಅಂತ. ನೀವು ನೋಡ್ತಾ ಇದ್ದೀರಾ, ಇಲ್ಲಿ ಇರ್ತಕ್ಕಂಥ ITI ಕಾಲೇಜು, ಇಲ್ಲಿ ಬರ್ತಾ ಇರ್ತಕ್ಕಂಥ 36 ಕೋಟಿ ರೂಪಾಯಿ ವೆಚ್ಚದಲ್ಲಿ ಬರ್ತಕ್ಕಂಥ ಕಾರ್ಮಿಕ ಇಲಾಖೆಯ ಒಂದು ಹಾಸ್ಟೆಲ್, ಇವೆಲ್ಲ ಯಾಕೆ ಸಾಧ್ಯ ಆಗ್ತಾ ಇದೆ ಅಂತಂದ್ರೆ ನಾವು ಅಭಿವೃದ್ಧಿಗೂ ಕೂಡ ಹಣ ಕೊಡ್ತಾ ಇದ್ದೀವಿ. ಹಾಗಾಗಿ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಇವತ್ತು ಏನು ನಮ್ಮ ನಂಜೇಗೌಡರಿಗೆ ಆಶೀರ್ವಾದ ಮಾಡಬೇಕು, ಈ ಸ್ಥಳೀಯ ಜನರ ಪ್ರತಿನಿಧಿತ್ವವನ್ನು ನಾವು ಕಾಪಾಡಿಕೊಳ್ಬೇಕು ಅಂತಕ್ಕಂಥ ಮಾತನ್ನು ಹೇಳಿ ತಮ್ಮೆಲ್ಲರಿಗೂ ಒಂದಿಸೆರಡು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕನ್ನಡ. ಕಾರ್ಮಿಕ ಇಲಾಖೆಯಿಂದ ಸುಮಾರು 32 ಕೋಟಿ ರೂಪಾಯಿ ವಸತಿ ಶಾಲೆ ಮಂಜೂರಾಗ್ತಿದೆ. ನಮ್ಮ ಕಾರ್ಮಿಕ ಮಂತ್ರಿಗಳು ಬರಬೇಕಾಯಿತು. ಮುಖ್ಯಮಂತ್ರಿಗಳು ಒಬ್ಬರು ಕಳಿಸ್ಕೊಂಡಿದ್ದಾರೆ. ಶರಣು ಪ್ರಕಾಶ್ ಪಾಟೀಲ್ ಕಳಿಸ್ಕೊಟ್ಟಿದ್ದಾರೆ. ಅದು ಉದ್ಘಾಟನೆ ಮತ್ತು ಗುದ್ದಲಿ ಪೂಜೆ ಕೂಡ ಆಗಿದೆ. ವಿಶೇಷವಾಗಿ ನಮ್ಮ ತಾಲೂಕಿನಲ್ಲಿ ಈ ಸರ್ಕಾರ ಬಂದ ಮೇಲೆ ಡೆವಲಪ್ಮೆಂಟ್ಸ್ಗೆ ಸುಮಾರು ಕಾರ್ಯಕ್ರಮ ಸಿಗ್ತದೆ. ನನ್ನ ಪ್ರಕಾರ ಅತಿ ಹೆಚ್ಚಿನ ಅನುದಾನಗಳನ್ನು ಮಾಡಲು ತಗೊಂಡಿದ್ದೀವಿ. ಎಲ್ಲ ಕಾರ್ಯಕ್ರಮಗಳು ಏನೇನು ಆಗ್ತಾ ಇದೆ, ನಾವು ಎಲ್ಲ ಹೋಬಳಿವಾರು, ಹಳ್ಳಿವಾರು ಮತ್ತು ನಗರ ಸಭೆ ಕೂಡ ಡೆವಲಪ್ಮೆಂಟ್ಸ್ಗೆ ಏನೇನು ಬಂದಿದ್ದೀವಿ ಅನ್ನೋದನ್ನು ಜನ ನೋಡ್ತಾ ಇದ್ದಾರೆ. ಎಲ್ಲ ಅದು ಇನ್ನೂ ಹೆಚ್ಚಿಗೆ ನಾವು ಜನರಿಗೆ ತಲುಪಿಸೋಂಥ ಕೆಲಸ, ಮಾಹಿತಿ ಕೊಟ್ಟು ಇಂಥ ಕಾರ್ಯಕ್ರಮಗಳು ಮಾಲೂರು ತಾಲೂಕು ಬಂದಿದೆ. ಈ ಸರ್ಕಾರ ಬಂದಮೇಲೆ 5 ಗ್ಯಾರಂಟಿ ಜೊತೆಗೆ ಅನ್ನುವಂಥ ಕಾರ್ಯಕ್ರಮ ಮಾಡಬೇಕು. ಇವತ್ತು ಟೇಕಲ್ ಹೋಬಳಿಯಿಂದ ಪ್ರಾರಂಭ ಮಾಡಿದೆ.
ಎಲ್ಲ ನಮ್ಮ ಮತ್ತು ಸರ್ಕಾರದ ಇವತ್ತು ಜನ ತಿಳಿಸೋದಕ್ಕೆ ಪ್ರಾರಂಭ ಇದೆ ಅಂತ ಅನಿಸ್ತದೆ. ಆದರೆ ನಾನು ಅಂದ್ಕೊಂಡಿದ್ದು ಸ್ಥಳೀಕರು ಯಾರಾದರೂ ಬಂದಾಗ ಇವೆಲ್ಲ ಹೋಗ್ಬಿಡ್ತದೆ ಅಂತ ಅಂದ್ಕೊಂಡಿದ್ದೆ. ಈಗ ಇವರಿಬ್ಬರ ಜೊತೆಗೆ ನಮ್ಮ ಮಾಜಿ ಮಂತ್ರಿಗಳು ವಿಜಯ್ ಶೆಟ್ಟರು ಕೂಡ ಸ್ಕೀಮ್ ನಾನು ಸ್ವಾಗತ ಮಾಡ್ತೇನೆ. ಯಾಕಂದರೆ ಸ್ಥಳೀಕರು ಅವ್ರು ಮಾಡೋದ್ರ ಬಗ್ಗೆ ನಾನು ವಿರೋಧ ಮಾಡಲ್ಲ. ಆದರೆ ನನ್ನ ಸ್ಥಳೀಕ ಅಂತ ಹೇಳ್ಕೊಂಡು ನಾನು ಮಂತ್ರಿ ಆಗಿದ್ದೀನಿ ಅಂತ ಹೇಳ್ಕೊಂಡು ಶಾಸಕರಾಗಿದ್ದೀನಿ ಅಂತ ಹೇಳ್ಕೊಂಡು ಮತ್ತೆ ಇನ್ನೊಂದು ಸರಿ ಅವಕಾಶ ಬೇಕು ಅಂತ ಹೇಳ್ಕೊಂಡ್ರೆ ನಾನು ತುಂಬ ಖುಷಿ ಪಡೋದು. ಇವ್ರಿಗೆ ವಿರೋಧ ಮಾಡಲ್ಲ. ರಿಯಲ್ ಎಸ್ಟೇಟ್ ಮಾಡಿಕೊಂಡು ಮಾಲೂರು ತಾಲೂಕು ಹಸತ್ತಾಗದೆ ಯಾರೂ ದಿಕ್ಕೇ ಇಲ್ಲ ಮಾಲೂರು ತಾಲೂಕರು ಅಂತೇಳಿ ಬಂದಾಗ ಇದ್ದೀವಿ ಅನ್ನೋ ಮೆಸೇಜನ್ನು ಈಗಿಂದ ಪ್ರಾರಂಭ ಮಾಡ್ತೀವಿ. ನಮ್ಮ ಜನತೆಗೆ ತೋರಿಸುತ್ತ ಕೆಲಸವನ್ನು ಮಾಡ್ತೀವಿ. 28 ಎಲೆಕ್ಷನ್ ಯಾವ ರಿಯಲ್ ಎಸ್ಟೇಟ್ ಬರ್ತಾನೆ